ಇನ್ನು ಬೆಂಗಳೂರಿನ ಅಂದ ಕೆಡಿಸುವಂತಹ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ವಿರುದ್ಧ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ರು, ಎಲ್ಲವನ್ನ ತೆರವು ಮಾಡಿಸಿ ಅಂತ. ಆದರೆ ಆ ಸೂಚನೆ ಒಂದೇ ದಿನಕ್ಕೆ ಮಾತ್ರ ಸೀಮಿತ ಆಯ್ತಾ ಅಂತ. ಯಾಕೆಂದರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಇನ್ನೂ ಬೆಂಗಳೂರಿನಲ್ಲಿ ಇರತಕ್ಕಂಥ ಈ ಫ್ಲೆಕ್ಸು ಬ್ಯಾನರು ಕಾಣಿಸ್ತಾ ಇಲ್ವಾ? ನಾವು ಅದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಫ್ಲೆಕ್ಸಿಗಿಲ್ವಾ ಬ್ರೇಕ್? ಡಿಸಿಎಂ ಆದೇಶ ಒಂದೇ ದಿನಕ್ಕೆ ಸೀಮಿತವಾಯ್ತಾ? ರೋಡ್ಗೂ ಫ್ಲೆಕ್ಸ್, ಬಿಬಿಎಂಪಿ ಮೌನ. ಬೆಂಗಳೂರಿನಲ್ಲಿರುವ ಅನಧಿಕೃತ ಫ್ಲೆಕ್ಸ್ಗಳನ್ನು ತೆರವು ಮಾಡಬೇಕು ಅಂತ ಡಿಸಿಎಂ ಖಡಕ್ ಸೂಚನೆ ಕೊಟ್ಟಿದ್ರು. ಡಿಸಿಎಂ ಸೂಚನೆ ಮೇರೆಗೆ ಬಿಬಿಎಂಪಿ ಕೆಲ ಭಾಗಗಳಲ್ಲಿ ಫ್ಲೆಕ್ಸ್ಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಮಾಡಿದೆ. ಆದರೆ ಕೇವಲ ನಾಮಕಾವಸ್ಥೆಗೆ ತೆರವು ಕಾರ್ಯಾಚರಣೆ ಮಾಡಿದ್ರಂತ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಪಬ್ಲಿಕ್ ಟಿವಿ ಬೆಂಗಳೂರಲ್ಲಿರುವಂತಹ ಫ್ಲೆಕ್ಸ್ಗಳ ಅನಾವರಣವನ್ನ ಮಾಡುವಂತ ಕೆಲಸ ಮಾಡ್ತಿದೆ. ರಿಯಾಲಿಟಿ ಚೆಕ್ ಮೂಲಕ ಎಲ್ಲೆಲ್ಲಿ ಫ್ಲೆಕ್ಸ್ಗಳಿವೆ ಅದನ್ನ ತೋರಿಸ್ತೀವಿ, ಬನ್ನಿ. ಕಳೆದ ಭಾನುವಾರ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ ಸೂಚನೆಗೆ ಬಿಬಿಎಂಪಿ ಫುಲ್ ಆಕ್ಟಿವ್ ಆಗಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ತೆರವು ಮಾಡಿ ದಂಡವನ್ನು ಕೂಡ ವಸೂಲಿ ಮಾಡಿತ್ತು. ಆದರೆ ಅದು ಕೇವಲ ಸೋಮವಾರ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ. ಬೆಂಗಳೂರಿನ ಅನೇಕ ಕಡೆ ರಾಜಕೀಯ ನಾಯಕರ, ಸಂಘ ಸಂಸ್ಥೆಗಳ ಫ್ಲೆಕ್ಸ್ಗಳು ಮಾತ್ರವಲ್ಲ, ಸಣ್ಣ ಪುಟ್ಟ ಜಾಹೀರಾತುಗಳ ಫ್ಲೆಕ್ಸ್ಗಳು ಕೂಡ ಹಾಗೆಯೇ ಉಳಿದಿವೆ. ಸ್ಥಳ ನವರಂಗ್ ಜಂಕ್ಷನ್ ಬಳಿ ಕರವೇ ಫ್ಲೆಕ್ಸ್ ಇನ್ನೂ ಹಾಗೆಯೇ ಉಳಿದಿದೆ. ಬಿಬಿಎಂಪಿ ಅಧಿಕಾರಿಗಳು ಇದನ್ನ ನೋಡಿಲ್ವಾ? ಸ್ಥಳ ಸ್ಯಾಟಲೈಟ್ ಬಸ್ ನಿಲ್ದಾಣ, ಮೈಸೂರು ರೋಡ್. ಸ್ಥಳೀಯ ಶಾಸಕರ ಬ್ಯಾನರ್ಗಳು, ಮಾಜಿ ಮೇಯರ್ ಹುಟ್ಟುಹಬ್ಬದ ಶುಭಾಶಯದ ಬ್ಯಾನರ್ಗಳು ರಾರಾಜಿಸುತ್ತಿದೆ. ಜೊತೆಗೆ ಸಿಎಂಗೆ ಸ್ವಾಗತ ಕೋರಿರೋ ಫ್ಲೆಕ್ಸ್ಗಳು ಸಹ ಇದೆ. ಸ್ಥಳ ಮೈಸೂರು ರೋಡ್ನ ಚಾಮರಾಜಪೇಟೆ ಬಳಿಯ ಮುಖ್ಯ ರಸ್ತೆಯಲ್ಲಿರೋ ವಿದ್ಯುತ್ ಕಂಬಗಳ ಮೇಲೆ ಯುವ ಸಂಕಲ್ಪದ ಬ್ಯಾನರ್ಗಳ ದರ್ಬಾರ್ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ವಿವರಿಸಿದ್ದಾರೆ, ನೋಡಿ. ನಾವೀಗ ಮೈಸೂರು ರಸ್ತೆಯಲ್ಲಿದ್ದೀವಿ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇಲ್ಲೂ ಸಹ ಸಾಕಷ್ಟು ಬ್ಯಾನರ್ಗಳಿವೆ. ಒಂದು ಜಂಕ್ಷನಿಂದ ಮತ್ತೊಂದು ಜಂಕ್ಷನ್ಗೆ ಹೋಗುವಂತಹ ರಸ್ತೆ ಮಧ್ಯಭಾಗದಲ್ಲಿ ಏನು ಎಲೆಕ್ಟ್ರಿಕ್ ಪೋಲ್ಗಳು ಕಾಣಿಸ್ತಿದೆ, ಎಲೆಕ್ಟ್ರಿಕ್ ಪೋಲ್ಗಳಲ್ಲಿ ಫ್ಲೆಕ್ಸ್ ಕಾಣಿಸ್ತಾ ಇದೆ. ಫ್ಲೆಕ್ಸ್ ಬೇರೆ ಯಾವುದೂ ಅಲ್ಲ, ಮೊನ್ನೆ ನಡೆದಂತಹ ಯುವ ಸಂಕಲ್ಪ ಕಾರ್ಯಕ್ರಮದ ಫ್ಲೆಕ್ಸ್ಗಳು. ಇದೇ ಫ್ಲೆಕ್ಸ್ಗಳನ್ನ ನೋಡಿ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಆಯುಕ್ತರಿಗೆ ವಾರ್ನಿಂಗ್ ಕೊಡ್ತಾರೆ. ಅನಧಿಕೃತ ಫ್ಲೆಕ್ಸ್ಗಳನ್ನ ತೆರವು ಮಾಡಿ ಯಾರ ಫ್ಲೆಕ್ಸ್ಗಳು ಹಾಕಿದ್ದಾರೆ ಅವ್ರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ದಂಡವನ್ನು ವಿಧಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತಾರೆ. ಪ್ಯಾಲೇಸ್ ರೋಡ್ ಸುತ್ತಮುತ್ತ ಫ್ಲೆಕ್ಸ್ಗಳನ್ನ ತೆರವು ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಬಿಬಿಎಂಪಿ ಕೆಲ ಪೋಸ್ಟ್ಗಳನ್ನ ತೆಗೆದಿರುವಂಥ ಫೋಟೋಗಳನ್ನು ಹಂಚ್ಕೋತಾರೆ. ಆದರೆ ಮೈಸೂರು ರಸ್ತೆಯಲ್ಲಿ ನೋಡ್ಬೋದು, ಸ್ಥಳೀಯ ಶಾಸಕ ಮತ್ತು ಸಚಿವರಾಗಿರುವಂತಹ ಜಮೀರ್ ಅಹಮದ್ ಫೋಟೋನು ಇದೆ. ಮತ್ತೆ ಯುವ ಸಂಕಲ್ಪದಲ್ಲಿ ಯುವ ಘಟಕದ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡ ಅವರ ಫೋಟೋ ಇದೆ. ಅದಕ್ಕೆ ಶುಭಾ ಕೋರವರು ಫೋಟೋನು ಇದೆ. ಆಲ್ಮೋಸ್ಟ್ ಇಲ್ಲಿಂದ ಒಂದು 15ರಿಂದ 20 ಪೋಲ್ಗಳು ಕಾಣಿಸುತ್ತೆ. ಈ 20 ಪೋಲ್ಗಳಲ್ಲೂ ಸಹ ಇದೇ ರೀತಿಯ ಫ್ಲೆಕ್ಸ್ಗಳನ್ನು ಕಟ್ಟು ಹೋಗಿದ್ದಾರೆ. ಬೆಂಗಳೂರಲ್ಲಿರುವಂತಹ ಫ್ಲೆಕ್ಸ್ಗಳನ್ನು ತೆರವು ಮಾಡಿ ಅದನ್ನು ಆಗದವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಮತ್ತು ತೆರವು ಕಾರ್ಯಾಚರಣೆ ಮಾಡಿದಾಗ ಏನು ಅಮೌಂಟ್ ಇರುತ್ತೆ ಅಂದರೆ ಅದಕ್ಕೆ ಏನು ಖರ್ಚು ಮಾಡಿರ್ತೀರಾ ಅದನ್ನೂ ಸಹ ಫ್ಲೆಕ್ಸ್ ಹಾಕಿರೋರ ಹತ್ರನೇ ವಸೂಲಿ ಮಾಡಿ ಅಂತ ಹೇಳಿದ್ರು. ಆದರೆ ಬಿಬಿಎಂಪಿ ಮಾತ್ರ ಕಣ್ಣೋರ್ಸುವಂತ ಕೆಲಸ ಮಾಡ್ತಿದೆ. ಸ್ಥಳ ಶಿರ್ಸಿ ಸರ್ಕಲ್, ಮೈಸೂರು ರಸ್ತೆ. ಶಿರ್ಸಿ ಸರ್ಕಲ್ ಬಳಿ ಕಳೆದ ಫೆಬ್ರವರಿಯಲ್ಲಿ ಜೆಡಿಎಸ್ ಪಕ್ಷದ ಫ್ಲೆಕ್ಸ್ ಇನ್ನೂ ಅಲ್ಲೇ ಇದೆ. ಸ್ಥಳ ಮೋದಿ ಆಸ್ಪತ್ರೆ, ರಾಜಾಜಿನಗರ. ಇಲ್ಲೂ ಕೂಡ ಯುವ ಸಂಕಲ್ಪ ಕಾರ್ಯಕ್ರಮದ ಫ್ಲೆಕ್ಸ್ಗಳು ಇನ್ನೂ ಉಳಿದಿವೆ. ಸ್ಥಳ ಟೌನ್ ಹಾಲ್ ಮುಂಭಾಗ ಬಿಬಿಎಂಪಿ ಕೇಂದ್ರ ಕಚೇರಿಯಿಂದ ಕೂಗಳತೆಯ ದೂರದಲ್ಲಿರೋ ಈ ಜಂಕ್ಷನ್ನಲ್ಲಿ ಯಾವ ಕಡೆ ನೋಡಿದ್ರೂ ಬರೀ ಫ್ಲೆಕ್ಸ್ಗಳೇ. ರಾಜಕೀಯ ಕಾರ್ಯಕ್ರಮ ಮಾತ್ರವಲ್ಲ, ಧಾರ್ಮಿಕ ಕಾರ್ಯಕ್ರಮದ ಬ್ಯಾನರ್ಗಳು ಕಣ್ಣಿಗೆ ರಾಚುವಂತೆ ಕಾಣ್ತಿದೆ. ನೋಡಿದ್ರಲ್ಲ ಹೇಗಿದೆ ಸಿಲಿಕಾನ್ ಸಿಟಿ ಮುಖ್ಯ ರಸ್ತೆಯಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಅಂತ. ಇದು ಕೆಲ ರಸ್ತೆಗಳು ಮಾತ್ರವಷ್ಟೇ, ಇನ್ನು ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ಇವೆ. ಬಿಬಿಎಂಪಿ ಇನ್ನಾದ್ರೂ ಇದನ್ನ ಗಮನಿಸುತ್ತಾ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಲ್ಲಿ ಫ್ಲೆಕ್ಸ್ಗಳು ಯಾವ ರೀತಿ ರಾರಾಜಿಸ್ತಿದೆ ಅಂತ. ಬೆಂಗಳೂರಿನ ಅಂದ್ರೆ ಬಿಬಿಎಂಪಿಯ ಕೇಂದ್ರ ಕಚೇರಿ ಕೂಗಳತೆ ದೂರದಲ್ಲೇ ಫ್ಲೆಕ್ಸ್ ಇನ್ನೂ ಹಾಗೆ ಉಳ್ಕೊಂಡಿದೆ. ಇತರ ಮಟ್ಟಿಗೆ ಅಂದ್ರೆ ಫ್ಲೆಕ್ಸ್ಗಳ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಬೀದಿಗಳಿದಂಥ ಬಿಬಿಎಂಪಿ ಅವರು ನಿರ್ಲಕ್ಷ್ಯ ವಹಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇದು ಬೆಂಗಳೂರಿನ ಫ್ಲೆಕ್ಸ್ಗಳ ಪರಿಸ್ಥಿತಿ. ಬಿಬಿಎಂಪಿಯವರು ಯಾವ ಮಟ್ಟಕ್ಕೆ ಅದನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.